ಹೇಳಿ, ಏನು ವಿಷಯ? ನನ್ನ ಗಂಡ ನಾಪತ್ತೆ ಆಗಿದ್ದಾರೆ ಸರ್, ಅದಕ್ಕೆ ಕಂಪ್ಲೇಂಟ್ ಕೊಡೋಣ ಅಂತ ಬಂದೆ. ನಿಮ್ಮ ಯಜಮಾನ್ರ? ಹೌದು ಸರ್. ಎಲ್ಲಿಂದ ಮಿಸ್ ಆದರು? ಐ ಮೀನ್, ನೀವು ಕೊನೆ ಸಲ ಅವ್ರು ನೋಡಿದ್ದೆಲ್ಲಿ? ಕೊನೆ ಸಲ ಅಂದರೆ ನಮ್ಮನೇಲೆ ಸರ್. ರಾತ್ರಿ ಮಲಗಿದ್ದಾಗ ಎದ್ದೋಗಿದ್ದಾರೆ. ಮನೆಯಲ್ಲಿ ಮಲಗಿದವರು ಎದ್ದು ಹೋಗಿದ್ದಾರೆ. ಅವ್ರು ಹೋಗಿದ್ದನ್ನು ನೀವು ನೋಡಿದ್ರಾ? ಸರ್, ಅವ್ರು ಹೋಗೋದನ್ನ ನಾನು ನೋಡಿದಿದ್ರೆ ನಾನು ಹೋಗೋಕ್ಕೆ ಬಿಡ್ತಿರ್ಲಿಲ್ಲ, ನಾನೇ ತಡೀತಾ ಇದ್ದೆ. ಸರ್, ರಾತ್ರಿ ಮಲಗುವಾಗ ಜೊತೆಲೇ ಇದ್ದರು. ಬೆಳಗ್ಗೆ ಎಚ್ಚರವಾಗಿ ನೋಡಿದಾಗ ಇರಲಿಲ್ಲ. ಸರಿ, ಅವರು ಮಿಸ್ ಆಗಿ ಎಷ್ಟು ದಿವಸ ಆಯಿತು? ನಿನ್ನೆ ರಾತ್ರಿ ಹೋಗಿರೋದು ಸರ್. ವಾಟ್? ರಾತ್ರಿ ಹೋಗಿರೋದಾ? ರಾತ್ರಿ ಹೋಗಿದ್ದು ಅಂತ ಹೇಳ್ತಾ ಇದ್ದೀರಾ, ಬೆಳಗ್ಗೆ ಬಂದು ಗಂಡ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಿದ್ದೀರಾ? ಎಲ್ಲೋ ಫ್ರೆಂಡ್ಸ್ ಮನೇಲಿ ಪಾರ್ಟಿ ಮಾಡೋಕೆ ಹೋಗಿ ಟೈಟಾಗಿ ಮಲಗಿರ್ಬೋದು. ನಿಶೆ ಹಿಡಿದ್ಮೇಲೆ ಬರ್ತಾರೆ ಬಿಡಿ, ನೀವು ಹೋಗಿ. ಸರ್, ನನ್ನ ಗಂಡ ಆ ಥರದವರಲ್ಲ. ಪಾರ್ಟಿ ಗಿಟಿ ಅಂತೆಲ್ಲ ಹೋಗಲ್ಲ. ಪ್ಲೀಸ್ ಹುಡುಕೊಡಿ ಸರ್. ಸರಿ, ಇವತ್ತೊಂದು ದಿವಸ ನೋಡಿ. ನಾಳೆ ಬರಲಿಲ್ಲ ಅಂದರೆ ಬಂದು ಕಂಪ್ಲೇಂಟ್ ಕೊಡಿ. ಇವತ್ತೇನು ಕಂಪ್ಲೇಂಟ್ ಕೊಡೋದು ಬೇಡ, ನೀವು ಹೊರಡಿ. ಸರಿ ಸರ್. ಆತ ತಿಲಕ್, ಒಬ್ಬ ಆಟೋ ಡ್ರೈವರ್. ಆತನದು ಹೆಂಡತಿ, ಒಂದು ಮುದ್ದಾದ ಮಗು ಇರುವಂತಹ ಮಧ್ಯಮ ವರ್ಗದ ಕುಟುಂಬ. ಆತ ಒಂದು ದಿನ ರಾತ್ರಿ ಹೆಂಡತಿ ಆ ಮುದ್ದಾದ ಮಗುನ ಬಿಟ್ಟು ಹೊರಟು ಹೋಗ್ತಾನೆ. ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ರಾತ್ರಿ ಪಕ್ಕದಲ್ಲಿ ಮಲಗಿದ್ದ ಗಂಡ ಬೆಳಿಗ್ಗೆ ಎದ್ದು ನೋಡಿದಾಗ ಇಲ್ಲ ಅಂತಂದಾಗ ಆಕೆಗೆ ಹೇಗಾಗಿರ್ತದೆ? ತಿಲಕ್ ಎದ್ದು ಎಲ್ಲಿಗೆ ಹೋದ, ಯಾಕೆ ಹೋದ? ಅದಕ್ಕೆ ನಿಜವಾದ ಕಾರಣ ಆ ಹೆಂಡತಿಗೆ ಗೊತ್ತಿತ್ತಾ, ಗೊತ್ತಿರಲಿಲ್ವ? ಅದೆಲ್ಲ ಬಿಡಿ. ಆಕೆ ಗಂಡ ಕಾಣಿಸ್ತಿಲ್ಲ ಅಂತ ಗಾಬರಿಲಿ ಆಕೆ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗ್ತಾಳೆ. ಆದರೆ ಪೊಲೀಸ್ನವರು ಆ ಕಂಪ್ಲೇಂಟನ್ನು ತೆಗೆದುಕೊಳ್ಳದೆ 2 ದಿನ ಕಾದು ನೋಡೋಣ ಅಂತ ಹೇಳಿ ಕಳಿಸ್ತಾರೆ. ಆ ತಿಲಕ್ ವಾಪಸ್ ಬರ್ತಾನ? ಅವನ ಹಿನ್ನೆಲೆ ಏನು? ಬನ್ನಿ ನೋಡೋಣ. ಇನ್ನೊಂದು ಸ್ವಲ್ಪ ಊಟ ತಂದು ಬಡಿಸ್ಲಾ? ಸಾಕು ರೀ, ಇತ್ತೀಚೆಗೆ ನೀವು ಕರೆಕ್ಟಾಗಿ ಊಟನೇ ಮಾಡ್ತಿಲ್ಲ. ಯಾಕೆ, ಏನಾಯಿತು? ಯಾವ ಖುಷಿಗೆ ಅಂತ ತಿನ್ಲಿ ತನುಜ? ಏನು ಮಾಡಿದ್ರು ನಮ್ಮ ಸಾಲ ತೀರ್ತಿಲ್ಲ. ಆಳದ ದರಿದ್ರ ನಮಗೆ ಬಿಟ್ಟೇ ಹೋಗ್ತಿಲ್ಲ. ನಾನು ಇಷ್ಟು ಅಂತ ಒದ್ದಾಡಲಿ, ನನಗಂತೂ ಸಾಕಾಗೋಗಿದೆ. ರೀ, ಸಾಲ ನಮ್ಮ ತಲೆ ಮೇಲಿರೋವರೆಗೂ ನಾವು ನೆಮ್ಮದಿಯಾಗಿರೋಕ್ಕಾಗಲ್ಲ. ಆದಷ್ಟು ಬೇಗ ತೀರಿಸ್ಬಿಡಿ. ಸಾಲಗಾರರು ಮನೆ ಮುಂದೆ ಬಂದು ನಿಂತಾಗ ಒಂಥರ ಹಿಂಸೆ ಅನಿಸುತ್ತೆ. ಮನೇಲಿ ಬೆಳೆಯೋ ಮಗ ಇದ್ದಾನೆ, ಅವನಿಗಿದ್ರ ಪರಿಣಾಮ ಬೀಳಬಾರ್ದು. ಎಲ್ಲರ ಸಾಲ ತೀರ್ಸಿದ್ದೀನಿ ತನು. ಗಣೇಶಣ್ಣಂದು 1 ಲಕ್ಷ ಕೊಟ್ಟು ಕೈ ತೊಳ್ಕೊಂಡ್ರೆ ಸಾಕು. ಗಣೇಶನ ಇನ್ನೂ ಎಷ್ಟು ಅಂತ ಟೈಮ್ ಕೊಡ್ತಾರೆ ಹೇಳಿ? ಗೊತ್ತಿರೋರಾಗಿದ್ದಕ್ಕೆ ತಡ್ಕೊಂಡಿದ್ದಾರೆ. ಹೌದು, ಅವರೇನೋ ಕಾಯ್ತಾರೆ, ನಾವು ಎಷ್ಟು ಅಂತ ಕಾಯಿಸೋದು? ನೆಕ್ಸ್ಟ್ ಟೈಮ್ ಏನಾದರೂ ಸಹಾಯ ಬೇಕು ಅಂದರೆ ನಮ್ಗೆ ಹೋಗಿ ಕೇಳೋಕ್ಕೆ ಮುಖ ಇರಬೇಕಲ್ವಾ? ಪಾಪು ಸ್ಕೂಲ್ದು ಫೀಸ್ ಕಟ್ಟಬೇಕು. ಪ್ರಿನ್ಸಿಪಲ್ ಬೇರೆ ಕಾಲ್ ಮಾಡಿದರು. ಆದಷ್ಟು ಬೇಗ ಆದರೂ ವ್ಯವಸ್ಥೆ ಮಾಡಿ. ನಮಸ್ಕಾರ ಗಣೇಶಣ್ಣ. ನಮಸ್ಕಾರ. ಎಲ್ಲ ಸಾಕು, ಎಲ್ಲಿ ನನ್ನ ದುಡ್ಡು? ನಿಮಗೆ ಗೊತ್ತಿದೆಯಲ್ಲ ಗಣೇಶಣ್ಣ, ಇವಾಗೆಲ್ಲ ಓಲಾ, ಊಬರು, ಮೆಟ್ರೋ ಅಂತ ಬಂದ್ಬಿಟ್ಟು ಸರಿಯಾಗಿ ಬಿಸ್ನೆಸ್ಸೇ ಆಗ್ತಾಯಿಲ್ಲ. ಬಾಡಿಗೆಗಳೇ ಸಿಗ್ತಾಯಿಲ್ಲ ಅಣ್ಣ. ಅಷ್ಟೋ ಇಷ್ಟೋ ಸಿಗೋದ್ರಲ್ಲಿ ಮನೆ ಬಾಡಿಗೆ ಅದು ಇದು ಅಂತ ಕಟ್ಕೊಂಡು ಅಲ್ಲೇ ಸರಿ ಹೋಗೋಗುತ್ತೆ. ನಿಮ್ಗೆಲ್ಲಣ್ಣ ಅಡ್ಜಸ್ಟ್ ಮಾಡಿಕೊಡ್ಲಿ. ಏಯ್, ಕೇಳ್ದಾಗೆಲ್ಲ ಇದೇ ಕತೆ ಹೇಳ್ತಾ ಇದೆಯಾ? ನನಗೂ ಕೇಳಿ 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 ಸಾಕಾಗೋಗ್ಬಿಟ್ಟೈತೆ. ನನ್ನ ದುಡ್ಡ ಪ್ರಿಂಟ್ ಮಾಡ್ತೀನ ನಾನು, ಅಲ್ಲೋ ಇಲ್ಲೋ ಅಡ್ಜಸ್ಟ್ ಮಾಡಿಕೊಂಡು ವ್ಯವಹಾರ ಮಾಡ್ತಾ ಇದ್ದೀನಿ. 1 ಲಕ್ಷ ಏನು ಕಮ್ಮಿ ಅಮೌಂಟಾ? 2 ವರ್ಷ ಆಯಿತು, ಅವೆಲ್ಲ ಗೊತ್ತಿಲ್ಲ. ನೋಟ್ ಮಾಡ್ಕೋ. ಇವಾಗಲೇ ಕೊಡು ಅಂದರೆ ಹೆಂಗಣ್ಣ? ಗೊತ್ತಿರೋರು ನೀವೇ ಹೆಂಗೆ ಅಂದ್ಬಿಟ್ರೆ ನಾವು ಎಲ್ಲಿಗಣ ಹೋಗೋಣ? ಏಯ್, ಹಾಗಂತ ಕೊಟ್ಟಿರೋ ದುಡ್ಡನ್ನ ವಾಪಸ್ ಕೇಳೋದ ಬೇಡವಾ? ಹಂಗಲ್ಲ ಅಣ್ಣ, ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳ್ತಾ ಇದ್ದೀನಿ. 1-2 ತಿಂಗಳು ಟೈಮ್ ಕೊಡಿ, ಅಷ್ಟರಲ್ಲಿ ಕೊಟ್ಬಿಡ್ತೀನಿ. ಆಯಿತು, ಟೈಮ್ ಕೊಡ್ತೀನಿ. ಮಗನೇ ಅಷ್ಟರಲ್ಲಿ ಕೊಟ್ಟಿಲ್ಲ ಅನ್ಕೋ, ಅವಾಗಿರೋದು ನಿನಗೆ. ಛೇ, ಟೈಮ್ ಬೇರೆ ಆಗ್ತಿದೆ. ಈ ಟೈಮ್ನಲ್ಲೇ ಯಾವ ಬಸ್ಸು ಇಲ್ಲ. ಇನ್ ಟೈಮ್ಗೆ ಹೋಗ್ಲಿಲ್ಲ ಅಂದ್ರೆ ಕೆಲಸ ಹಾಳಾಗುತ್ತೆ.
ಇಡಿಯಟ್. ಇವಾಗ ಇವನೇ ಬರ್ಬೇಕಾ? ನಿನಗ್ ಪದೇ ಪದೇ ಹೇಳಕ್ಕಾಗಲ್ಲ ತಿಲಕ್, ಸುಮ್ಮನೆ ನನ್ನ ಕೆಣಕ್ ಬೇಡ. ಆಮೇಲೆ ನನಗೆ ತಲೆ ಕೆಟ್ಟ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಏನೋ ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ಟ, ಕಂಡಿದ್ದೀನಿ, ಹೋಗಲಿ, ಹೋಗಿ ನಿಂದನ್ ಸರಿ ಮಾಡ್ಕೋ ಹೋಗ. ನಾನ್ ಸರಿಯಾಗಿದ್ದೀನಿ, ನೀನ್ ಸರಿಯಾಗಿದೀಯ ಅಂತ ನೋಡ್ಕೋ. ಫ್ರೆಂಡು ಅಂತ ಜೊತೆಲಿ ಇತ್ಕೊಂಡು ಕುತ್ಕೇಕೋ ಎಬ್ಬುದಿತ್ತು. ನನ್ ಬಗ್ಗೆ ಏನಾದ್ರು ಹಿಂಗೆ ಮಾತಾಡ್ತಾ ಇದ್ರೆ ಸರಿಯಾಗಿ ಬೀಳ್ತಾವ. ಇವಾಗ ಏನ್ ಮಾಡ್ತೀಯಾ? ನನ್ ಫ್ರೆಂಡ ಹೋಗೋಣ. ನನ್ ಫ್ರೆಂಡ್ ಅಂದ್ರೆ ನನ್ಗೆ ಅವಮಾನ. ನನ್ ಫ್ರೆಂಡು ಅನ್ನಕ್ ನಿನಗೆ ಯೋಗ್ಯತೆ ಇಲ್ಲ. ಇನ್ನೂ ಬೀಳ್ತಾವೆ. ಜಾಸ್ತಿ ಆಯ್ತು ಇಂತೆ ಮಗನೇ, ನೋಡ್ಕೊಂತೀನಿ ನಿನ್ನ. ಹೋಗಲಿ ಹೋಗ. ಆಯ್ತು. ಏನ್ರಿ ಎಲ್ಲಾದ್ರೂ ದುಡ್ಡು ಅಡ್ಜಸ್ಟ್ ಆಯ್ತಾ? ಅಷ್ಟೊಂದು ದುಡ್ಡು ಎಲ್ಲ ಅಡ್ಜಸ್ಟ್ ಆಗುತ್ತೆ ತನುಜ, ಯಾರು ಕೊಡ್ತಾರೆ? ಗಣೇಶಣ್ಣಂಗೆ ಏನು ಹೇಳ್ತೀರಾ? ನಾನು ಅದೇ ಚಿಂತೆ ಮಾಡ್ತಾ ಇದ್ದೀನಿ. ಅವ್ರು ಕೊಟ್ಟಿದ್ದ ಟೈಮ್ ಬೇರೆ ಹತ್ರ ಬಂತು. ಅವ್ರು ಸಿಕ್ಕಿದ್ರಾ? ನೆನ್ನೆ ಫೋನ್ ಮಾಡಿದ್ರು, ನಾನೇ ತೆಗಿಲಿಲ್ಲ. ನೀವು ಫೋನಲ್ಲಿ ಮಾತಾಡಬೇಕಿತ್ತು. ತಿಲಕ, ತಿಲಕ, ಗಣೇಶಣ್ಣ ಬನ್ನಿ ಬನ್ನಿ ಅಣ್ಣ, ಕೂತ್ಕೊಳ್ಳಿ. ಏನು ಗಣೇಶಣ್ಣ, ಮನೆ ತನಕ ಉಡ್ಕೊಂಡು ಬಂದ್ಬಿಟ್ಟಿದ್ದೀರಾ? ದೊಡ್ಡ ಮನುಷ್ಯ ಕಣಪ್ಪ ನೀನು. ನಿನ್ನೆ ಫೋನ್ ಮಾಡಿದ್ರೆ ತೆಗಿಲೇ ಇಲ್ಲ, ಅದಕ್ಕೆ ನಿನ್ನ ಮನೆವರೆಗೂ ಹುಡ್ಕೊಂಬಂದೆ. ಅಯ್ಯೋ, ನನ್ನ ಫೋನು ಪ್ರಾಬ್ಲಮ್ ಆಗಿತ್ತಣ್ಣ, ಅದಕ್ಕೆ ತೆಗಿಲಿಲ್ಲ. ತನುಜ ಹೋಗಿ ಟೀ ಮಾಡ್ಕೊಂಬ. ನಾನಿಲ್ಲಿ ಟೀಗಿ ಕುಡಿಯೋಕೆ ಬಂದಿಲ್ಲ, ದುಡ್ಡು ಕೇಳಕ್ಕೆ ಬಂದಿದ್ದೀನಿ. ಹೋಗಿ ತಗೋಬಾ. ನಾನು ಎಲ್ಲ ಕಡೆ ಅಡ್ಜಸ್ಟ್ ಮಾಡ್ತಾ ಇದ್ದೀನಣ್ಣ, ಎಲ್ಲೂ ಸಿಗ್ತಿಲ್ಲ. ಏಯ್, ಯಾವಾಗೂ ಅದನ್ನೇ ಹೇಳ್ತಿಲ್ಲಯ್ಯ. 2 ತಿಂಗಳು ಟೈಮ್ ಕೇಳಿದ್ನಲ್ಲಣ್ಣ. ಅಷ್ಟು ದಿನ ಎಲ್ಲ ಟೈಮ್ ಕೊಡೋಕ್ಕಾಗಲ್ಲ, ನನಗೆ ಇವಾಗೇ ದುಡ್ಡು ಬರ್ಬೇಕು. ಅದೇನು ಮಾಡ್ತೀಯ ನನಗೆ ಗೊತ್ತಿಲ್ಲ. ಹೋಗಿ ತಗೋಬಾ. ಈಗ ಸಡನ್ನಾಗಿ ಕೇಳಿದ್ರೆ ಹೆಂಗಣ್ಣ? ಸಡನ್ ಆಗಿ ಯಾರಯ್ಯ ಕೇಳ್ತಾವ್ರೆ? 2 ವರ್ಷದಿಂದ ಕೇಳ್ತಾ ಇದ್ದೀನಿ. ಗಣೇಶಣ್ಣ, ನಮ್ಮ ಮನೆ ಪರಿಸ್ಥಿತಿ ನೋಡಿದ್ದೀರಾ, ಎಷ್ಟು ಕಷ್ಟ ಇದೆ ಅಂತ. ಸ್ವಲ್ಪ ದಿನ ಟೈಮ್ ಕೊಡಿ, ಹೇಗಾದರೂ ಅಡ್ಜಸ್ಟ್ ಮಾಡಿ ಕೊಟ್ಬಿಡ್ತೀವಿ. ನೋಡಿ, 1 ತಿಂಗಳು ಟೈಮ್ ಕೊಡ್ತೀನಿ. ಅಷ್ಟರೊಳಗಡೆ ದುಡ್ಡು ತಂದು ಕೊಡಬೇಕು. ನಾನು ಬೇರೆ ಯಾವುದೇ ನೆಪನೂ ಕೇಳಲ್ಲ. ರೀ, ಹೇಗಾದರೂ ಮಾಡಿ ಗಣೇಶಣ್ಣಂಗೆ ದುಡ್ಡು ಕೊಟ್ಬಿಡಿ. ನನಗಿದೆಲ್ಲ ನೋಡೋಕ್ಕಾಗ್ತಿಲ್ಲ. ನೋಡ್ತೀನಿ, ಯಾರಾದರೂ ಬಡ್ಡಿಗೆ ಸಾಲ ಕೊಡ್ತಾರಂತ ಕೇಳ್ತೀನಿ. ನನಗೂ ಸಾಕಾಗೋಗಿದೆ. ಇಷ್ಟೆಲ್ಲ ಘಟನೆಗಳು ತಿಲಕ್ ಕಾಣೆಯಾಗೋದಕ್ಕೆ ಮುಂಚೆ ನಡೆದಿರುವಂಥ ಘಟನೆ. ಈ ಘಟನೆಗಳನ್ನೆಲ್ಲ ನೋಡ್ತಾ ಇದ್ರೆ ತಿಲಕ್ಕು ಸಾಲದ ಸಮಸ್ಯೆಗೆ ಹೆದರ್ಕೊಂಡು ಹೆಂಡತಿ ಮಗುನ ಬಿಟ್ಟು ಹೋದ ಅಂತ ಅನ್ಸುತ್ತೆ. ಸಾಲಕ್ಕೆ ಹೆದರ್ಕೊಂಡು ಹೆಂಡತಿ ಮಗುನ ಬಿಟ್ಟು ಹೋದ ಅಂತಂದ್ರೆ ಸ್ವಲ್ಪ ನಂಬೋದು ಕಷ್ಟ ಆಗುತ್ತೆ. ಯಾಕೆಂದ್ರೆ ಸಾಲ ತೀರಿಸೋದಕ್ಕೆ ಬೇಜಾನ್ ದಾರಿಗಳಿದೆ. ಅವನ ಹತ್ರ ಸ್ವಂತ ಆಟೋ ಇತ್ತು, ಹೆಂಡತಿ ಹತ್ರ ಸ್ವಲ್ಪ ಚಿನ್ನ ಇತ್ತು. ಇದನ್ನೆಲ್ಲ ಅಡ ಇಟ್ಟಿದ್ದಿದ್ರೆ ಅವ್ನ ಸಾಲ ತೀರೋಗ್ತಿತ್ತು. ಸೊ ನಂಬೋದು ತುಂಬ ಕಷ್ಟ ಆಗುತ್ತೆ, ಸ್ವಲ್ಪ ಡೌಟ್ ಬರುತ್ತೆ. ಇದ್ರ ಮಧ್ಯೆ ತಿಲಕ್ ಮತ್ತೆ ಜಾರ್ಜ್ ನಡುವಿನ ದ್ವೇಷ. ಆ ದ್ವೇಷದಿಂದ ಏನಾದರೂ ನಡೆದಿರಬಹುದಾ? ಅವರಿಬ್ಬರ ದ್ವೇಷಕ್ಕೆ ನಿಜವಾದ ಕಾರಣ ಏನು? ತಿಲಕ್ ಹೋಗಿ 3 ದಿವಸ ಆದರೂ ನಾಪತ್ತೆ, ಅವನು ಸುಳಿವಿಲ್ಲ. ಅದಕ್ಕೆ ಹೆಂಡತಿ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ. ಸರ್, 3 ದಿನದಿಂದ ನನ್ನ ಗಂಡ ಕಾಣಿಸ್ತಿಲ್ಲ ಅಂತ ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ದೆ. ನೀವು ಕಂಪ್ಲೇಂಟು ತೊಗೊಳ್ದೆ ವಾಪಸ್ ಕಳಿಸ್ಬಿಟ್ರಿ. ಈಗ 3 ದಿನ ಆದರೂ ನನ್ನ ಗಂಡ ಮನೆಗೆ ಬಂದಿಲ್ಲ. ಅವ್ರ ಫೋಟೋ ಇದೆಯಾ? ಇದೆ ಸರ್. ಇವರು ನಾಪತ್ತೆ ಆಗಿರೋದಕ್ಕೆ ಏನು ಕಾರಣ ಇರ್ಬೋದು ಅಂತ ಅನ್ಸುತ್ತೆ. ನಿಮಗೆ ಗೊತ್ತಿರೋದು ಹೇಳಿ. ಸರ್, ಅವ್ರು ಆಟೋ ಓಡಿಸ್ತಿದ್ರು. ಜೀವನ ಮಾಡೋಕ್ಕೆ ಆ ದುಡ್ಡೇ ಸಾಕಾಗ್ತಿತ್ತು. ಆದರೆ ಸ್ವಲ್ಪ ಸಾಲ ಮಾಡ್ಕೊಂಡಿದ್ರು. ಅದೊಂದೇ ನಮಗಿದ್ದಿದ್ದ ಚಿಂತೆ. ಅಂದರೆ ಸಾಲಕ್ಕೆ ಹೆದ್ರಿ ಏನಾದರೂ? ಇಲ್ಲ ಸರ್, ಅವರು ಸಾಲಕ್ಕೆಲ್ಲ ಎದ್ರಿ ನಾಪತ್ತೆ ಆಗುವಂಥವ್ರಲ್ಲ. ಅವ್ರಿಗೆ ಪಾಪು ಕಂಡ್ರೆ ತುಂಬ ಪ್ರೀತಿ. ಅವ್ರು ಹೋಗುವಾಗ ಆಟೋ ತೊಗೊಂಡು ಹೋಗಿದ್ದಾರಾ? ಅದ್ರ ನಂಬರ್ ಕೊಡಿ. ಇಲ್ಲ ಸರ್, ಅವತ್ತು ರಾತ್ರಿ ಅವರು ಹೊರಗಿಂದ ಲಾಕ್ ಮಾಡಿಕೊಂಡು
ಯಾರಿಗೂ ಗೊತ್ತಾಗಬಾರ್ದು ಅಂತ ಆಟೋ ಅಲ್ಲೇ ಬಿಟ್ಟೋಗಿದ್ದಾರೆ. ಹೊರಗಿಂದ ಲಾಕ್ ಮಾಡಿದರೆ ನೀವು ಹೇಗೆ ಹೊರಗಡೆ ಬಂದ್ರಿ? ನನ್ನ ಹತ್ರ ಒಂದು ಕೀ ಇದೆ ಸರ್, ಅದರಿಂದ ಹೊರಗಡೆ ಬಂದೆ. ಅವರಿಗೆ ಯಾರ ಜೊತೆನಾದರೂ ದ್ವೇಷ ಇತ್ತಾ? ಇಲ್ಲ ಸರ್, ಅವರು ಅವ್ರ ಪಾಡಿಗಿರ್ತಿದ್ರು. ಸರಿ, ಒಂದು ರಿಟರ್ನ್ ಕಂಪ್ಲೇಂಟ್ ಬರ್ಕೊಡಿ, ನಾವು ಹುಡ್ಕೊಡ್ತೀವಿ. ಪ್ಲೀಸ್ ಸರ್, ಬೇಗ ಹುಡಿಕೊಡಿ. ಪಾಪು ದಿನ ಅಳ್ತಿರ್ತಾನೆ. ಇವ್ರ ಜೊತೆ ಹೋಗಿ ಕಂಪ್ಲೇಂಟ್ ಬರ್ಕೊಡಿ. ಅವ ಅಪ್ಪ ಎಲ್ಲಿ ಇಷ್ಟೊತ್ತಾದ್ರೂ ಬಂದಿಲ್ಲ? ಅಪ್ಪ ಊರಿಗೆ ಹೋಗಿದ್ದಾರೆ ಯಾವುದೋ ಕೆಲಸದ ಮೇಲೆ. ನಾಳೆ ನಾಡಿದ್ರಲ್ಲಿ ಬಂದ್ಬಿಡ್ತಾರೆ. ಬಾ ನೀನು ಮಲ್ಕೋ. ಸರ್, ನಾನು ತಿಲಕ್ ಆಟೋ ಓಡಿಸ್ತಾ ಇದ್ದ ಏರಿಯಾದ ಆಟೋ ಸ್ಟ್ಯಾಂಡಲ್ಲೆಲ್ಲ ವಿಚಾರಿಸಿದೆ ಸರ್. ಅಲ್ಲಿ ಅವರು 4-5 ದಿನದಿಂದ ನೋಡೇ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್. ಜೊತೆಗೆ ಮೈ ತುಂಬ ಸಾಲ ಮಾಡ್ಕೊಂಡಿದ್ದಂತೆ. ಆ ವಿಷಯಕ್ಕಾಗಿ ಸಾಲ ಕೊಟ್ಟವರು ಅವನ ಜೊತೆ ಜಗಳ ಮಾಡ್ತಾ ಇದ್ದಂತೆ. ಅಂದರೆ ಸಾಲಕ್ಕೆ ಹೆದರಿ ಅವನು ಸುಸೈಡ್ ಮಾಡ್ಕೊಂಡಿರ್ಬೇಕು. ನಾನು ಅದನ್ನೇ ಗೆಸ್ ಮಾಡಿದ್ದೆ ಸರ್. ಆದರೆ ನನಗೊಂದು ಡೌಟ್ ಹೊಡಿತು. ಏನದು? ಅವನು ಸೂಸೈಡ್ ಮಾಡ್ಕೊಂಡಿದ್ರೆ ಇಷ್ಟೊಳಗೆ ಒಂದು ಬಾಡಿನಾರು ಸಿಗ್ಬೇಕಿತ್ತಲ್ವಾ? ವ್ಯಾಲಿಡ್ ಪಾಯಿಂಟ್. ಅವನು ಕಾಲ್ ಡೀಟೇಲ್ಸ್ನ ಕಲೆಕ್ಟ್ ಮಾಡಿ. ಅದನ್ನು ತಂದಿದ್ದೀನಿ ಸರ್. ವೆರಿ ಗುಡ್. ಇದು ಯಾವುದೋ ನಂಬರು ತಿಲಕ್ ಮನೆ ಹತ್ರನೇ ಲೊಕೇಶನ್ ತೋರಿಸ್ತಾ ಇದೆ. ಯಾವುದೇ ನಂಬರು? ಅದರ ಡೀಟೇಲ್ಸ್ ಇನ್ನೂ ಸಿಕ್ಕಿಲ್ಲ ಸರ್. ಸರಿ, ಅದನ್ನು ಬೇಗ ತಿಳ್ಕೊಳ್ಳಿ. ತಿಲಕ್ ಫೋಟೋನ ಎಲ್ಲ ಸ್ಟೇಷನ್ಗೂ ಕಳಿಸಿ ಇನ್ಫಾರ್ಮೇಶನ್ ಕೊಡಿ. ಸರಿ ಸರ್. ತಿಲಕ್ ನಾಪತ್ತೆ ಆಗಿ 3 ದಿನ ಆದ್ರೂ ಪತ್ತೆ ಆಗದೆ ಇದ್ದಾಗ ಪೊಲೀಸ್ನವರು ಕಂಪ್ಲೇಂಟ್ ಅನ್ನ ತಗೊಂಡು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ. ತಿಲಕ್ಗೆ ತುಂಬಾ ಸಾಲ ಇದ್ದಿದ್ರಿಂದ ಅವನು ಸ್ಯೂಸೈಡ್ ಮಾಡ್ಕೊಂಡ ಅನ್ನೋದು ಎಲ್ಲರ ಅಭಿಪ್ರಾಯ. ಆದ್ರೆ SI ಹೇಳೋ ಪ್ರಕಾರ ತಿಲಕ್ ಸ್ಯೂಸೈಡ್ ಮಾಡ್ಕೊಂಡಿದ್ರೆ ಆತನ ಬಾಡಿ ಸಿಗ್ಬೇಕಾಗಿತ್ತು, ಸಿಗ್ಲಿಲ್ಲ. ಸೊ ಹಾಗಾಗಿ ಬೇರೆ ಏನೋ ನಡೆದಿದೆ ಅನ್ನೋ ತೀರ್ಮಾನಕ್ಕೆ ಪೊಲೀಸ್ನವರು ಬರ್ತಾರೆ. ತಿಲಕ್ ಎಲ್ಲೋದ? ಏನಾದ? ಬದುಕಿದಾನ? ಸತ್ತಿದಾನ? ಸತ್ತಿದ್ರೆ ಅದಕ್ಕೆ ಕಾರಣ ಏನು ಮತ್ತೆ ಯಾರು? ತಿಲಕ್ಕು 4-5 ದಿವಸನ ಕಾಣೆಯಾಗಿದ್ದಾನೆ. ನಿನಗೂ ಅವನಿಗೂ ಪರಿಚಯ ಇತ್ತು. ನೀನು ಅವನ ಜೊತೆ ಜಾಸ್ತಿ ಕಾಂಟ್ಯಾಕ್ಟಲ್ಲಿದ್ದೆ. ನಿಜ ಹೇಳು, ತಿಲಕ್ ಏನಾದ? ಸರ್, ತಿಲಕ್ಕು ನಾನು ಒಳ್ಳೆ ಫ್ರೆಂಡ್ಸು. ಆದರೆ ಕೆಲವು ವರ್ಷಗಳಿಂದ ನಾನು ಅವನು ಮಾತಾಡ್ತಾ ಇರಲಿಲ್ಲ. ಆದರೆ ಇತ್ತೀಚೆಗೆ ಹಳೇದನ್ನೆಲ್ಲ ಮರೆತು ಅವನ ಜೊತೆ ಮಾತಾಡಬೇಕು ಅನಿಸ್ತಿತ್ತು. ಅದಕ್ಕೆ ಅವನಿಗೆ ರೆಗ್ಯುಲರಾಗಿ ಕಾಲ್ ಮಾಡ್ತಿದ್ದೆ. ಅವನನ್ನು ಇಷ್ಟರಲ್ಲೇ ಮೀಟ್ ಮಾಡಬೇಕಿತ್ತು ಸರ್, ಆದರೆ ಅವನೇ ಕಾಣೆಯಾಗಿದ್ದಾನೆ ಅಂತ ಹೇಳ್ತಿದ್ದೀರಾ? ಎಷ್ಟು ದಿವಸ ಮಾತಾಡ್ತಿದ್ದವನಿಗೆ ಈಗ ಮಾತಾಡಬೇಕು ಅಂತ ಅನ್ಸುತ್ತೆ. ಅವನಿಗೆ ಫೋನ್ ಮಾಡಬೇಕು ಅಂತ ಅನ್ಸುತ್ತೆ. ಅವನ ಮನೆ ಸುತ್ತನೇ ಓಡಾಡ್ತೀಯ. ಈ ಮಧ್ಯೆ ತಿಲಕ್ ನಾಪತ್ತೆ ಆಗ್ತಾನೆ. ಈ ಎಲ್ಲ ವಿಷಯಗಳು ನಮಗೆ ಗೊತ್ತಿದ್ರೂ ನಮ್ಮನ್ನು ಬಕರ ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ? ಅಯ್ಯೋ ಸರ್, ಏನೇನು ಅನುಮಾನ ಪಡಬೇಡಿ ಸರ್. ತಿಲಕ್ಕು ನಾನು ತುಂಬ ಕ್ಲೋಸ್ ಫ್ರೆಂಡು. ಆದರೆ ಒಂದು ವಿಷಯಕ್ಕೆ ಮಾತ್ಬಿಟ್ಟಿದ್ವಿ. ಯಾವ ವಿಷಯಕ್ಕೆ? ತಿಲಕ್ಕು ಮದುವೆಗೂ ಮುಂಚೆ. ತಿಲಕ್ ಇನ್ನು ಎಷ್ಟು ದಿನ ಅಂತ ಹಿಂಗೆ ಓಡಾಡ್ಕೊಂಡಿರೋದು? ಆದಷ್ಟು ಬೇಗ ಮದುವೆ ಆಗ್ಬಿಡೋಣ ಕಣೋ. ನನ್ನ ಪರಿಸ್ಥಿತಿ ನಿನಗೆ ಗೊತ್ತಲ್ವಾ? ಒಂದಷ್ಟು ಸಾಲ ಇದೆ, ಅದನ್ನು ತೀರ್ಸಿದ್ಮೇಲೆ ನಿಮ್ಮದೇಗ ಮದುವೆ ಆಗೋಣ. ನೀನು ಸಾಲ ತೀರ್ಸೋದು ಯಾವಾಗ? ನಮ್ಮ ಮನೆಗೆ ಬಂದು ಮಾತಾಡೋದು ಯಾವಾಗ? ಆದಷ್ಟು ಬೇಗ ಬಂದು ಮಾತಾಡೋಪಿಸ್ತೀನಿ. ಅಲ್ಲಿವರೆಗೆ ಹೀಗೆ ಇರೋಣ. ಸರ್, ತಿಲಕ್ ಮತ್ತು ಅಂಕಿತಾ ಒಬ್ರನ್ನೊಬ್ರು ತುಂಬ ಪ್ರೀತಿಸ್ತಾ ಇದ್ರು.
ಮದುವೆ ಆಗಬೇಕಂತನೂ ಅಂದ್ಕೊಂಡಿದ್ರು. ಆದರೆ ತಿಲಕ್ಕೆ ಸ್ವಲ್ಪ ಸಾಲ ಇತ್ತು. ಆ ಸಾಲ ಎಲ್ಲ ತೀರಲಿ, ಆಮೇಲೆ ಮದುವೆ ಆಗೋಣ ಅಂತ ಅಂಕಿತಾಗ ಹೇಳಿದ್ದ. ನಾವು ಯಾವಾಗ ಅವರಿಬ್ಬರು ಮದುವೆ ಆಗ್ತಾರೋ ಅಂತ ಕಾಯ್ತಿದ್ವಿ. ಆದರೆ ಒಂದಿನ ಏನೋ ಇಲ್ಲಿದ್ಯಾ? ಮನೆಗೂ ಹೋಗದೆ ಕೆಲ್ಸಕ್ಕೂ ಹೋಗದೆ ಇಲ್ಲೇನೋ ಮಾಡ್ತಾ ಇದ್ಯಾ? ಏನಾಯ್ತು? ಸರ್, ಅವತ್ತು ನನ್ಗೆ ಗೊತ್ತಾಯ್ತು ಸರ್, ಯಾವುದೋ ಒಂದು ವಿಷಯಕ್ಕೆ ಅವರಿಬ್ರು ಜಗಳ ಮಾಡಿಕೊಂಡು ಬ್ರೇಕಪ್ ಮಾಡ್ಕೊಂಡಿದ್ದಾರೆ ಅಂತ. ಆಗ ನಾವೆಲ್ಲ ಫ್ರೆಂಡ್ಸ್ ಸೇರಿ ಅವರಿಬ್ರು ಒಂದು ಮಾಡಬೇಕು ಅಂತ ತುಂಬಾ ಪ್ರಯತ್ನ ಪಟ್ವಿ ಸರ್. ಆದರೆ ಅವರಿಬ್ರು ಕಾಂಪ್ರಮೈಸ್ ಆಗಲೇ ಇಲ್ಲ. ಆ ವಿಷಯಕ್ಕೆ ನಾವೊಂದಿಷ್ಟು ಫ್ರೆಂಡ್ಸು ತಿಲಕ್ ಜೊತೆ ಮಾತಾಡೋದೇ ಬಿಟ್ಬಿಟ್ವಿ. ಆದರೆ ಇತ್ತೀಚೆಗೆ ಅವನು ತುಂಬ ಸಮಸ್ಯೆಲಿದ್ದಾನೆ ಅಂತ ಗೊತ್ತಾಯಿತು. ಅದಕ್ಕೆ ಅವನ ಹತ್ರ ಮಾತಾಡೋಣ ಅಂತ ಕಾಲ್ ಮಾಡಿದ್ದೆ. ಮೀಟ್ ಮಾಡೋ ಅಷ್ಟರಲ್ಲಿ ಈಗಾಗ್ಬಿಟ್ಟಿದೆ. ಅಂದರೆ ತಿಲಕ್ಗೆ ಅಂಕಿತ ಅಂತ ಒಬ್ಳು ಲವರ್ ಇದ್ಲು. ಹೌದು ಸರ್. ಆಕೆ ಎಲ್ಲಿದ್ದಾಳೆ? ಬ್ಯಾಂಕ್ ಕಾಲೋನಿ ಸರ್. ರೀ ನಾರಾಯಣಪ್ಪ, ಇವ್ರ ಹತ್ರ ಅಡ್ರೆಸ್ ಕಲೆಕ್ಟ್ ಮಾಡಿಕೊಂಡು ಆ ಅಂಕಿತನ ಕರ್ಕೊಂಬನ್ನಿ. ಓಕೆ ಸರ್. ನಿಮ್ಮ ತಿಲಕ್ ಮಧ್ಯೆ ಏನೇನು ನಡೆದಿದೆ ಅಂತ ಎಲ್ಲ ಇನ್ಫಾರ್ಮೇಷನ್ನು ನಮಗೆ ಸಿಕ್ಕಿದೆ. ನೀವು ಮೊದಲನೇ ಸಲಕ್ಕೆ ಬಾಯಿ ಬಿಡಲಿಲ್ಲ ಅಂದರೆ ನಮ್ಮ ಸ್ಟೈಲಲ್ಲೇ ನಾವು ಬಾಯಿ ಬಿಡಿಸ್ಬೇಕಾಗುತ್ತೆ. ಬಾಯಿ ಬಿಡೋದಿಲ್ಲ ಅಂದರೆ ನಾವು ನಿಮ್ಮನ್ನು ಬಿಡೋಕ್ಕಾಗಲ್ಲ. ತೊಂದರೆ ತಗೋಬೇಡಿ. ನೀವು ತಿಲಕ್ನ ಕೊನೆಯದಾಗಿ ಯಾವಾಗ ನೋಡಿದ್ರಿ? ಮುಚ್ಚಿಡ್ದ ಎಲ್ಲ ಹೇಳಿ. ಸರ್, ಇಲ್ಲಿ ಮುಚ್ಚಿಡೋ ಅಂಥದ್ದು ಏನೂ ಇಲ್ಲ ಸರ್. ಯಾಕಂದರೆ ಮುಚ್ಚಿಡೋ ಅಂಥ ಕೆಲಸ ನಾನೇನು ಮಾಡಿಲ್ಲ. ನಾನು ತಿಲಕ್ ಪ್ರೀತಿಸ್ತಿದ್ವಿ, ಮದುವೆ ಆಗಬೇಕು ಅಂತಲೂ ಅಂದ್ಕೊಂಡಿದ್ವಿ. ಅವನಿಗೆ ಸ್ವಲ್ಪ ಸಾಲ ಇದ್ದಿದ್ದರಿಂದ ಮದುವೆನ ಯಾವಾಗಲೂ ಮುಂದೂಡ್ತಾನೆ ಬಂತ. ಆದರೆ ನಮ್ಮ ಮನೆಯಲ್ಲಿ ಆಗಲೇ ಹುಡುಗನ ನೋಡೋದಕ್ಕೆ ಶುರು ಮಾಡಿಬಿಟ್ಟಿದ್ರು. ಹೀಗೆ ಬಿಟ್ಟರೆ ಸರಿ ಹೋಗಲ್ಲ ಅಂತ ಬೇಗ ಒಂದು ನಿರ್ಧಾರಕ್ಕೆ ಬರಬೇಕು ಅಂತ ಮೀಟ್ ಮಾಡೋಕ್ಕೆ ಹೇಳಿದೆ. ನಾವಿಬ್ಬರು ಮೀಟ್ ಮಾಡಿದ್ವಿ. ತಿಲಕ್, ನಮ್ಮ ಮನೇಲಿ ಹುಡುಗನ ನೋಡ್ತಿದ್ದಾರೆ. ನೀನು ನೋಡಿದ್ರೆ ಸಾಲದ ನೆಪ ಹೇಳ್ಕೊಂಡು ನಮ್ಮ ಮದುವೆ ಮಾತನ್ನು ಮುಂದಕ್ಕೆ ಹಾಕ್ತಾ ಇದೆಯಾ. ನಾನು ಮನೇಲಿ ನಿಜ ಹೇಳೋಕ್ಕೂ ಆಗ್ತಾಯಿಲ್ಲ, ಹಾಗಂತ ಸುಮ್ಮನಿರೋಕ್ಕೂ ಆಗ್ತಿಲ್ಲ. ಸಾರಿ ಅಂಕಿತಾ, ನನ್ನ ಪರಿಸ್ಥಿತಿ ನಿನಗೆ ಗೊತ್ತಲ್ವಾ? ಈಗಿರೋ ಸಾಲ ಜೊತೆ ಮತ್ತಷ್ಟು ಸಾಲ ಮಾಡ್ಕೊತೀಯಾ? ಹಾಗಿದ್ರೆ ಸಾಲ ಇರೋರು ಯಾರು ಮದುವೆನೇ ಆಗಲ್ವಾ? ಬೇರೆ ವಿಚಾರ ನಮಗೆ ಬೇಡ, ನಮ್ಮ ಜೀವನ ನಮಗೆ ಮುಖ್ಯ. ನಾನು ಅದನ್ನೇ ಹೇಳ್ತಾ ಇರೋದು. ನಮ್ಮ ಜೀವನ ಮೊದಲು ಮುಖ್ಯ. ಬೇಗ ಒಂದು ನಿರ್ಧಾರಕ್ಕೆ ಬಾ. ನನ್ನ ನಿರ್ಧಾರ, ನನ್ನ ಸಾಲ ಎಲ್ಲ ತೀರಿದ್ಮೇಲೆ ನಾವು ಮದುವೆ ಆಗೋದು. ಅಲ್ಲಿ ತನಕ ನಾನು ಮುಖ್ಯ ಹೋಗ್ತೀನಿ. ಅಲ್ಲ, ಈಗಲೇ ಇಷ್ಟೊಂದು ಸಾಲ ಮಾಡ್ಕೊಂಡಿದ್ಯಲ್ಲ, ಮುಂದೆ ಹೇಗೆ? ನನ್ನ ಮದುವೆ ಆದ್ಮೇಲೆ ಹೇಗೆ ನೋಡ್ಕೋತೀಯಾ? ಅಂದರೆ ನಿಮ್ಮ ಮಾತಿನ ಅರ್ಥ ನನ್ನನ್ನು ಮದುವೆ ಆದರೆ ನೀ ಚೆನ್ನಾಗಿರಲ್ಲ ಅಂತನಾ? ಹೇಗಾದರೂ ತಿಳ್ಕೊ. ಇಷ್ಟೊಂದು ಭಯ ಇದ್ರೆ ನಿಮ್ಮ ಅಪ್ಪ ಅಮ್ಮ ತೋರಿಸ್ತವ್ರನ್ನೇ ಮದುವೆ ಆಗು. ಓಹೋ, ಹಾಗಿದ್ರೆ ಇಷ್ಟು ದಿನ ಸಾಲದ ನೆಪ ಹೇಳ್ಕೊಂಡು ನನ್ನ ಜೊತೆ ಸುಮ್ಮನೆ ಸುತ್ತಾಡಿದ್ಯಾ? ನಿನಗೆ ಬೇಕಾಗಿರೋದು ನನ್ನ ಜೊತೆ ಸುತ್ತಾಡೋದಷ್ಟೇ, ನನ್ನ ಜೊತೆ ಮದುವೆ ಆಗೋದಲ್ಲ. ನಾಲ್ಗೆ ಬಿಗಿಡಿದು ಮಾತಾಡು, ಇಡಿಯಟ್. ಓ, ನನ್ನನ್ನು ಮದುವೆ ಆಕೆ ನಿನ್ಗೆ ಇಷ್ಟ ಇಲ್ಲ, ಅದಕ್ಕೆ ಸಾಲದ ವಿಷಯ ತೆಗೆದು ನನ್ನನ್ನು ನಂಗಿಸ್ತಾ ಇದೆಯಾ? ನನಗೂ ನೀನು ಬೇಕಾಗಿಲ್ಲ. ಅಷ್ಟೇ ಸರ್. ಅದಾದಮೇಲೆ ಅವ್ನು ನನ್ನಿಂದ ದೂರ ಆಗಿಬಿಟ್ಟ. ಆಮೇಲೆ ನನಗೆ ಬೇರೆಯವ್ರ ಜೊತೆ ಮದುವೆ ಆಯಿತು. ಅದಾದಮೇಲೆ ಅವನು ಸಿಕ್ಕೇ ಇಲ್ವ ನಿಮಗೆ? ಇಲ್ಲ ಸರ್. ಸರಿ, ನೀವಿನ್ನು ಹೊರಡಿ. ಏನಾದರೂ ಅವಶ್ಯಕತೆ ಇದ್ದರೆ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ. ಸರಿ ಸರ್. ಸರ್, ಒಂದು ಇನ್ಫಾರ್ಮೇಷನ್ ಸಿಕ್ಕಿದೆ. ಏನು? ಇಲ್ಲಕ್ಕೆ ಗಣೇಶನವರು ಸಾಲ ಕೊಟ್ಟಿದ್ರು. ಆ ಹಣ ವಾಪಸ್ ಕೊಟ್ಟಿಲ್ಲ ಅಂತ ಒಂದೆರಡು ಸರಿ ಜಗಳ ಮಾಡಿದ್ರಂತೆ. ಜಗಳ ಅಂದರೆ ಹೊಡೆದಾಟ, ಬೆದರಿಕೆ ಏನಾದರೂ? ಅವರಿಬ್ರಿಗೂ ಹಳೆ ಪರಿಚಯ ಅಂತೆ ಸರ್. ನಾರ್ಮಲಾಗಿ ಜಗಳ ಆಗ್ತಾ ಇತ್ತಂತೆ. ಹಾಗಾಗಿ ಆ ಗಣೇಶ್ ಎಲ್ಲಿ ಸಿಗ್ತಾನೆ ವಿಚಾರಿಸಿ ಕರ್ಕೊಂಬನ್ನಿ. ಸರಿ ಸರ್. ತಿಲಕ್ ಅನ್ನೋ ವ್ಯಕ್ತಿ ನಿಮ್ಮ ಹತ್ರ ಸಾಲ ತೊಗೊಂಡಿದ್ನ? ಹೌದು ಸರ್, ನನ್ನ ಹತ್ರ 2 ಲಕ್ಷ ಸಾಲ ತೊಗೊಂಡಿದ್ದ. ಅದರಲ್ಲಿ 1 ಲಕ್ಷ ಸ್ವಲ್ಪ ಹಣ ಅಂತ ತೀರಿಸಿದ್ದ ಸರ್. ಇನ್ನೊಂದು ಲಕ್ಷಕ್ಕೆ ತುಂಬಾ ಕಾಟ ಕೊಟ್ಬಿಟ್ಟ ಸರ್.
ಅದಕ್ಕೆ ಅವನು ಕಿಡ್ನಾಪ್ ಮಾಡಿ ಕೊಲೆ ಮಾಡಿದ್ರಿ ಅಲ್ವಾ? ಅಯ್ಯೋ ಸರ್, ನಾನು ಯಾಕೆ ಸರ್ ಅವನ್ನ ಕೊಲೆ ಮಾಡಲಿ? ಅವ್ನು ನನ್ನ ಸ್ನೇಹಿತ. ಜೊತೆಗೆ ನಾನು ಅವನ್ನ ಕೊಲೆ ಮಾಡಿದ್ರೆ ನನಗೆ 1 ಲಕ್ಷ ರೂಪಾಯಿ ಲಾಸು. ನಾನು ಯಾಕಂತ ಕೆಲಸ ಮಾಡಲಿ ಹೇಳಿ? ಅವನ ಮನೆಗೆಲ್ಲ ಹೋಗಿ ಜಗಳ ಆಡಿದ್ಯಂತೆ? ತುಂಬ ಸತಾಯಿಸ್ತಾ ಇದ್ದ ಅಂತ ಬೈದಿದ್ದಂತೂ ನಿಜ ಸರ್. ಅಷ್ಟಕ್ಕೆ ಕೊಲೆ ಮಾಡುವಂಥ ವ್ಯಕ್ತಿ ನಾನಲ್ಲ ಸರ್. ಸರ್, ಅವ್ನು ಕೊಲೆ ಆಗಿದ್ದಾನೆ ಅಂತ ನೀವು ಹೇಳ್ತಾ ಇದ್ದೀರಾ, ಅದು ನಿಜಾನಾ ಸರ್? ಅದನ್ನು ಕೊಲೆ ಮಾಡಿದ್ರು ಹೇಳಬೇಕು. ಸದ್ಯಕ್ಕೆ ಅವನು 5 ದಿವಸದಿಂದ ನಾಪತ್ತೆ ಆಗಿದ್ದಾನೆ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಸರ್. ಆದರೆ ಅವ್ರ ಹೆಂಡತಿ ಮಗನ ಮಕ ನೋಡಿದ್ರೆ ಅಯ್ಯೋ ಅನಿಸುತ್ತೆ. ನಾವು ಆಟೋ ಸ್ಟ್ಯಾಂಡ್ ಬಗ್ಗೆ ಎಂಕ್ವೈರಿ ಮಾಡಿದಾಗ ಕೆಲವು ವಿಷಯಗಳು ಗೊತ್ತಾಯ್ತು ಸರ್. ಏನು? ಇಲ್ಲಕ್ಕೂ ಇನ್ನೊಬ್ಬ ಆಟೋ ಡ್ರೈವರ್ ಜಾರ್ಜ್ ಅನ್ನೋನ್ಗೂ ಆಟೋ ಸ್ಟ್ಯಾಂಡ್ನಲ್ಲಿ ಕೆಲವು ದಿನಗಳ ಹಿಂದೆ ಹೊಡೆದಾಟ ಆಗಿತ್ತಂತೆ ಸರ್. ಜಾರ್ಜ್ ಅನ್ನೋನ್ ಜೊತೆಗ ಯಾವ ವಿಷಯಕ್ಕೆ? ಜಗಳ ಯಾಕೆ ನಡೀತು ಅಂತ ಅಲ್ಲಿದ್ದವ್ರಿಗೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ಅಲ್ಲಿದ್ದ ಡ್ರೈವರ್ಗಳು ಜಗಳನ ಬಿಡಿಸಿ ಕಳಿಸಿದ್ದಾರೆ. ಆಮೇಲೆ ಏನಾಯ್ತಂತೆ? ಜಗಳ ಬಿಡಿಸಿ ಕಳಿಸ್ಬೇಕಾದ್ರೆ ತಿಲಕ್ಗೆ ಜಾರ್ಜ್ ನೋಡ್ಕೋತೀನಿ ಅಂತ ವಾರ ಮಾಡಿ ಹೋಗಿದ್ದಂತೆ ಸರ್. ಈ ನೋಡ್ಕೊಳ್ತೀನಿ ಅನ್ನೋ ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳಿರ್ತವೆ. ಕಿಡ್ನಾಪು, ಕೊಲೆ, ಹೀಗೆ. ಆ ಜಾರ್ಜ್ ಅನ್ನೋ ವ್ಯಕ್ತಿ ಅಲ್ಲೇ ಇದ್ನ? ಇಲ್ಲ ಸರ್, ಅವನು 3 ದಿನದ ಅಲ್ಲಿ ಹೋಗಿಲ್ವಂತೆ. ಸರಿ, ಅವನ ಅಡ್ರೆಸ್ ಪತ್ತೆ ಮಾಡಿ ಅವನು ಕರ್ಕೊಂಬನ್ನಿ. ಎಸ್ ಸರ್. ತಿಲಕ್ ಮತ್ತು ನನಗೆ ಹೊಡೆದಾಟ ಆಗಿತ್ತು. ಅವನನ್ನ ನೋಡ್ಕೊಳ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದೆ. ಈಗ 5 ದಿವಸದಿಂದ ತಿಲಕ್ ನಾಪತ್ತೆ ಆಗಿದ್ದಾನೆ. ನಿಜ ಹೇಳಿ, ಏನು ಮಾಡಿದೆ ಅವನಿಗೆ? ಸರ್, ತಿಲಕ್ ನನಗೆ ಮೊದಲಿಂದನೂ ಒಳ್ಳೆ ಫ್ರೆಂಡ್ ಸರ್. ನಾನು ಅವನಿಗೆ ಏನು ಮಾಡ್ತೀನಿ ಸರ್? ಹಾಗಾದ್ರೆ ಹೊಡೆದಾಟ ನಡೆದಿ ಸುಳ್ಳ? ಸರ್, ದುಡ್ಡಿನ ವಿಷಯಕ್ಕೆ ಜಗಳ ಆಗಿದ್ದು ನಿಜ, ಆದರೆ ಅವಾಗಲೇ ಬಿಟ್ಬಿಟ್ಟೆ. ನಿಜವಾಗ್ಲೂ ನನಗೇನು ಗೊತ್ತಿಲ್ಲ ಸರ್. ಜಾರ್ಜ್, ಗಣೇಶ್, ನಾಗರಾಜ್ ಇವರು 3 ಜನನ ಪೊಲೀಸ್ನವರು ಕರ್ಕೊಂಡು ಬಂದು ವಿಚಾರಣೆ ಮಾಡ್ತಾರೆ. ತಿಲಕ್ ಎಲ್ಲಿದ್ದಾನೆ, ಏನಾಗಿದ್ದಾನೆ ಅಂತ ಒಂಚೂರು ಸುಳು. ಹಾಗಂತ ಪೊಲೀಸ್ನವರು ಸುಮ್ಮನೆ ಕೂರಲ್ಲ. ತಿಲಕ್ಗೆ ಸಂಬಂಧಪಟ್ಟ ಪ್ರತಿಯೊಬ್ಬರನ್ನು ಕರ್ಕೊಂಡ್ಬಂದು ವಿಚಾರಣೆ ಮಾಡ್ತಾರೆ. ಆದರೆ ಏನೂ ಗೊತ್ತಾಗಲ್ಲ. ಮುಂದೆ ಸರ್, ನನ್ನ ಗಂಡ ಕಾಣೆಯಾಗಿ 10 ದಿನ ಆದರೂ ಇನ್ನೂ ಏನೂ ಸುಳ್ವೇ ಸಿಕ್ಕಿಲ್ಲ. ಹೇಗೆ ಸರ್ ಹೀಗಾದ್ರೆ? ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಎಲ್ಲರನ್ನೂ ವಿಚಾರಣೆ ಮಾಡ್ತಾ ಇದ್ದೀವಿ. ಇವತ್ತಲ್ಲ ನಾಳೆ ಸುಳ್ಳು ಸಿಕ್ಕೇ ಸಿಕ್ಕತ್ತೆ. ನೀವು ಧೈರ್ಯವಾಗಿರಿ. ಹಾಗೆ ಹೇಳೋದು ಸುಲಭ ಸರ್, ಆದರೆ ನನ್ನ ಜಾಗದಲ್ಲಿ ನಿಂತು ನೋಡಿ, ನನ್ನ ಸಂಕಟ ಏನು ಅಂತ ಗೊತ್ತಾಗುತ್ತೆ. ನಮಗೆ ಒಂದು ದಿನಕ್ಕೆ ಇಂಥ 10 ಕೇಸುಗಳು ಬರ್ತವೆ. ನಾವು ಎಲ್ಲರ ಸ್ಥಾನದಲ್ಲಿ ಇಟ್ಕೊಂಡು ಯೋಚನೆ ಮಾಡೋಕ್ಕಾಗಲ್ಲ. ನಾವು ನಮ್ಮ ಸ್ಥಾನದಲ್ಲಿ ಇಟ್ಕೊಂಡೇ ಯೋಚನೆ ಮಾಡಬೇಕು. ಎಲ್ಲ ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಸುಳಿವು ಸಿಕ್ಕಿದ ತಕ್ಷಣ ನಿಮಗೆ ಹೇಳಿ ಕಳಿಸ್ತೀವಿ. ನೀವೇನು ಹೊರಡಿ. ನೋಡ್ತೀನಿ ಸರ್, ಅದು ಯಾವಾಗ ನನ್ನ ಗಂಡನ ಹುಡುಕ್ತೀರಾ ಅಂತ. ಸರ್, ಈಕೆ ವರ್ತನೆ ನೋಡಿದ್ರೆ ನನಗೆ ಇವ್ರ ಮೇಲೆ ಡೌಟು ಸರ್. ಗಂಡ ಕಾಣೆಯಾದ 4ನೇ ಸರಿ ಒಂದು ಕಂಪ್ಲೇಂಟ್ ಕೊಡ್ತಾ ಇದ್ರೆ ಡೌಟ್ ಬರದೇ ಇರುತ್ತಾ ಸರ್? ಹೌದು, ನೋಡೋಣ. ಈಕೆ ಮೇಲೂ ಒಂದು ಕಂಡಿಟ್ಟಿರಿ. ಎಸ್ ಸರ್. ಕೈ ಬಣದ ಸಂಘರ್ಷಕ್ಕೆ ಯುವಕ ಬಲಿ, ಸರ್ಕಲ್ ಇನ್ಸ್ಪೆಕ್ಟರ್ ತಲೆದಂಡ. ಚೆಕ್ ಪೋಸ್ಟ್ಗಳಲ್ಲಿ ಕಿರುಕುಳ, ಮುತ್ತಿಗೆ ಎಚ್ಚರಿಕೆ ಆಗಬೇಕು. ಏನಪ್ಪ ಅಲ್ಲೇನು ಮಾಡ್ತಾ ಇದ್ದೆ? ತಿಲಕ್ಕನ್ನ ನೀನೇ ಕಿಡ್ನಾಪ್ ಮಾಡಿ ಕೊಂದು ಹಾಕಿದೀಯ. ಅಲ್ಲಿ ಏನೇನು ನಡೀತು ಅಂತ ಹೇಳು. ಇಲ್ಲ ಅಂದ್ರೆ ಟ್ರೀಟ್ಮೆಂಟ್ ಅನ್ನು ಇನ್ನೂ ಜಾಸ್ತಿ ಮಾಡಬೇಕಾಗತ್ತೆ. ಹೇಳ್ತೀನಿ. ಅಂಕಿತಾ ಮತ್ತೆ ತಿಲಕ್ಕು ಇಬ್ರು ಒಬ್ರನ್ನೊಬ್ರು ತುಂಬಾ ಇಷ್ಟಪಡ್ತಾ ಇದ್ರು. ಅವರಿಬ್ರು ಮಧ್ಯ ಬ್ರೇಕಪ್ ಆಯ್ತು. ನನಗೆ ಮೊದಲಿಂದನೂ ಅಂಕಿತಾ ಮೇಲೆ ತುಂಬಾ ಇಷ್ಟ ಆಯ್ತು ಸರ್. ಇದೇ ಒಳ್ಳೆ ಸಮಯ ಅನ್ಕೊಂಡು ಒಂದಿನ
ಏನ್ ಜಾರ್ಜ್? ನಿಂಗೂ ತಿಲಕ್ಕು ಬ್ರೇಕಪ್ ಆಯ್ತಂತೆ. ಪುಣ್ಯಕ್ಕಾಯ್ತು. ಯಾಕೆ? ಅವನಿಗೆ ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲ. ಜೊತೆಲಿ ಮೈ ತುಂಬ ಸಾಲ ಮಾಡ್ಕೊಂಡಿದ್ದ. ಮದ್ವೆ ಆಗೋಣ ಅಂತಂದ್ರೆ ಸಾಲ ತೀರೋವರೆಗೂ ಮದ್ವೆ ಬೇಡ ಅಂತಿದ್ದ. ಅದಕ್ಕೆ ಜಗಳ ಆಯ್ತು. ಅಂಕಿತಾ, ನೀ ತಿಲಕ್ನ ಲವ್ ಮಾಡ್ತಿದ್ದೆ ಅಂತ ಹೇಳಿ ನನಗೆ ಹೇಳಿರ್ಲಿಲ್ಲ. ನಾನಿನ್ನ ಮೊದಲಿಂದನೂ ಪ್ರೀತಿ ಮಾಡ್ತಿದ್ದೆ. ನೋಡು, ಈಗಲೂ ನಾನು ನಿನ್ನ ಪ್ರೀತಿ ಮಾಡ್ತಿದ್ದೀನಿ. ನೀನು ಆಗಿರೋದನ್ನೆಲ್ಲ ಮರೆತು ನನ್ನನ್ನು ಮದುವೆ ಆಗೋದಾದ್ರೆ ನಾನು ತುಂಬ ಚೆನ್ನಾಗಿ ನೋಡ್ಕೊತೀನಿ. ಜಾರ್ಜ್, ನಮ್ಮ ಧರ್ಮಗಳು ಬೇರೆ ಬೇರೆ. ಅದಲ್ದೆ ನಾನು ಇದೆಲ್ಲದರಿಂದ ಮೊದಲು ಹೊರಗೆ ಬರಬೇಕು. ಅದೆಲ್ಲ ಸಮಸ್ಯೆನೇ ಅಲ್ಲ ನನಗೆ. ನನಗೆ ನೀನಿಷ್ಟ, ನಿನಗೂ ನಾನು ಇಷ್ಟ ಅಂದರೆ ಭಯ ಪಡ್ದೆ ಹೇಳಿ. ಹೇಗಿದ್ಯಾ? ಚೆನ್ನಾಗಿದ್ದೀನಪ್ಪ. ಏನು ಸಮಾಚಾರ? ಸಮಾಚಾರ ಏನಿಲ್ಲ. ಮತ್ತೆ ಹೇಗ್ ನಡೀತಾ ಇದೆ ಅಂಕಿತಾ ಜೊತೆ ಸಂಸಾರ? ನಿಂಗೆ ಯಾಕದಲ್ಲ? ಹಿಂಗಲ್ಲ, ನಾನು ಎಂಜಾಯ್ ಮಾಡಿಬಿಟ್ಟವಳನ್ನ ನೀನು ಕಟ್ಕೊಂಡಿದ್ಯಲ್ಲ, ಅದಕ್ಕೆ ಅಯ್ಯೋ ಪಾಪ ಅನಿಸ್ತಿದೆ. ಗೂಬೆ ಕಣೋ ನೀನು, ಹೋಗಿ ಹೋಗಿ. ಏಯ್, ಫ್ಯಾಮಿಲಿ ವಿಚಾರಕ್ಕೆ ಬಂದ್ರೆ ಸರಿ ಇರಲ್ಲ. ಮುಚ್ಕೊಂಡು ಹೋದ್ರೆ ಒಳ್ಳೇದು. ಹೋಗ್ತೀನಿ. ಸೆಕೆಂಡ್ ಹ್ಯಾಂಡ್ ಗಾಡಿ ಓನರ್. ಅವತ್ತವನು ಅಂಕಿತಾ ಬಗ್ಗೆ ಕೆಡ್ದಾಗ ಮಾತಾಡ್ದ. ನಾನು ಒಂದ್ಸಲ ಸಹಿಸ್ಕೊಂಡೆ, ಆದ್ರೆ ಅವ್ನು ಎಲ್ಲರ ಹತ್ರನೂ ಹಾಗೆ ಹೇಳ್ಕೊಂಬರ್ಲಿಕ್ಕೆ ಶುರು ಮಾಡ್ದ. ಅದರಿಂದ ಗೊತ್ತಿರೋಲ್ಲ ನನ್ನನ್ನು ಆಡ್ಕೊಂಡು ಗೇಲಿ ಮಾಡ್ಲಿಕ್ಕೆ ಶುರು ಮಾಡಿದ್ರು ಸರ್. ಆಮೇಲೆ ಗೊತ್ತಾಯ್ತು ಅವನು ಅಂಕಿತಕ್ಕೆ ಸಿಕ್ಕಿ ಅವಳ ಹತ್ರನೂ ಕೆಡ್ದಾಗ ಮಾತಾಡಿದ್ದಾನೆ ಅಂತ. ಅದನ್ನು ಕೇಳಿ ನನಗೆ ತಡ್ಕೊಳಕ್ಕಾಗ್ಲಿಲ್ಲ. ತುಂಬಾ ಕೆಟ್ಟದಾಗಿ ಮಾತಾಡ್ತಾನೆ ಜಾರ್ಜ್. ಸಮಾಧಾನ ಮಾಡ್ಕೊ ಅಂಕಿತಾ. ಅವನು ಇತ್ತೀಚೆಗೆ ಎಲ್ಲರ ಹತ್ರನೂ ಹೀಗೆ ಹೇಳ್ಕೊಂಬರ್ತೀಯಾನೆ. ಹಾಗಂತ ನಾವು ಅಳೋದಲ್ಲ, ಅವನ್ನ ಅವನ ಮನೆಯವ್ರನ್ನ ಹಾಳ ಹೋಗಿ ಮಾಡಬೇಕು. ಜಾರ್ಜ್ ಪ್ಲೀಸ್, ಏನು ಗಲಾಟೆ ಮಾಡ್ಕೋಬೇಡ. ಅವನನ್ನ ಒಂದ್ಸತಿ ಕೂರ್ಸ್ಕೊಂಡು ಬುದ್ಧಿ ಹೇಳು, ಹಿಂಗೆಲ್ಲ ಆಡ್ಬೇಡ ಅಂತ. ಬೇಕಿದ್ರೆ ನಾನು ಅವನನ್ನ ಕೈ ಮುಗಿದು ಕೇಳ್ಕೊತೀನಿ. ನೀನೇ ಕೈ ಮುಗಿದು ಕೇಳ್ಕೊಂತೀಯ? ಇರು, ನಾನೇ ಮಾತಾಡ್ತೀನಿ. ನಮ್ಮ ಪಾಡಿಗೆ ನಮಗೆ ಇರಕ್ಕೆ ಬಿಡ್ತಾ ಇಲ್ಲ. ಎಲ್ಲ ಕಡೆಯಿಂದ ಟಾರ್ಚರ್ ಕೊಡ್ತಾ ಇದ್ದಾನೆ. ಮಗ, ಇವಾಗ ಏನು ಮಾಡ್ಬೇಕು ಹೇಳೋ? ಅವ್ನಿಗೆ 4 ಬಿಟ್ಟು ಸುಮ್ಮನೆ ಇರಿಸ್ಲಾ, ಎತ್ತು ಬಿಡ್ಲಾ? ಅವ್ನಿಗೇನು ಮಾಡಬೇಕು ಅಂತ ಹೇಳಿ ನಾನು ನಿರ್ಧಾರ ಮಾಡಿ. ನೀವು ನನ್ನ ಜೊತೆ ಇದ್ರೆ ಸಾಕು. ನಾನು ಮಾಡೋ ಕೆಲಸಕ್ಕೆ ನಿಮ್ಮ ಹೆಲ್ಪ್ ಬೇಕು. ಮಾಡ್ತೀರಾ? ಮಗ, ನಿನಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ. ಅದರಲ್ಲೂ ನಿನ್ನ ಹೆಂಡತಿ ವಿಷಯಕ್ಕೆ ಬಂದವನೇ ಅಂತಂದರೆ ಏನು ಮಾಡ್ಬೇಕು ಹೇಳೋ? ಮಾಡ್ತೀನಿ. ಸರಿ, ಹಾಗಾದ್ರೆ ಸರಿಯಾಗಿ ಕೇಳಿಸ್ಕೊಳ್ಳಿ. ಹಲೋ ಹಲೋ ತಿಲಕ್, ನಾನು ಕಣ ಜಯದೇವ. ಓ ಹೇಳೋ, ಏನು ಸಮಾಚಾರ? ಚೆನ್ನಾಗಿದ್ದೀನಪ್ಪ, ನೀನು? ನಾನು ಚೆನ್ನಾಗಿದ್ದೀನಿ ಕಣೋ, ನೀನು? ಏನಿಲ್ಲ, ಸಿಕ್ಕಿ ತುಂಬ ದಿನ ಆಯ್ತಲ್ಲ, ಒಂದು ಸಿಟ್ಟಿಂಗ್ ಹಾಕೋಣ ಅಂತ. ಬರ್ತೀಯಾ? ಇಷ್ಟೊತ್ತಲ್ಲ ನಾನು ಹೆಂಡತಿ ಬಿಡಲ್ಲ ಕಣೋ. ಲವ್, ಆಕೆ ಪರ್ಮಿಷನ್ ತೊಗೊಂಡು ಬಾ ಅಂತೇಳಿಲ್ಲಪ್ಪ. ಆಕೆ ಮಲಗಿದ ಮೇಲೆ ಗೊತ್ತಿಲ್ಲದೆ ಎದ್ದು ಬಂದ್ಬಿಡು, ಆಮೇಲೆ ಹೋದ್ರೆ ಆಯಿತು. ಆದರೂ ಇಷ್ಟೊತ್ತಲ್ಲಿ ಲವ್, ಫ್ರೆಂಡ್ಸ್ ಕಟ್ರೆ ಅಷ್ಟು ಬೆಲೆ ಇಲ್ವೇನೋ? ಏನೋ ನೀನು. ಸರಿನಪ್ಪ, ಸ್ವಲ್ಪ ಹೊತ್ತು ಬಿಟ್ಟು ಹೊರಡ್ತೀನಿ. ಎಲ್ಲಿಗೆ ಬರ್ಬೇಕು ಹೇಳು? ಒಂದು ಕೆಲಸ ಮಾಡೋ, ಆಟೋ ಗಿಟೋ ಏನು ತರಬೇಡ. ನಿಮ್ಮ ಏರಿಯಾದೆಲ್ಲ ವೈನ್ ಶಾಪ್ ಆಯ್ತಲ್ಲಪ್ಪ, ಅಲ್ಲೇ ವೆಯ್ಟ್ ಮಾಡ್ತಾ ಇರ್ತೀನಿ, ಬಂದ್ಬಿಡು. ಸರಿ ಕಣೋ. ಹಾಯ್ ಜಯದೇವ. ಹಾಯ್ ತಿಲಕ್.
ಹೆಂಗಿದೆ ಮಗ? ಚೆನ್ನಾಗಿದ್ದೀನಪ್ಪ, ನೀನು? ನಾನು ಚೆನ್ನಾಗಿದ್ದೀನಿ ಮಗ. ಸರಿ ಬಾ ಹೋಗೋಣ. ಅಪ್ಪ ನೀನು ಬರೋದು ಲೇಟಾಗಿ ಎಲ್ಲ ತಂದು ಪಾರ್ಸಲ್ ಇಟ್ಕೊಂಡಿದ್ದೀನಿ. ಬಾ ಹೊರಗಡೆ ಹೋಗೋಣ. ಹೌದಾ? ಹಾಂ ಸರಿ ಬಾ. ಬಾ. ಅವತ್ತು ನಾವೆಲ್ಲ ಸೇರಿ ಅವನ್ನ ಹೂತಾಕ್ಬಿಟ್ವಿ ಸರ್. ಅವ್ನು ನನಗೆ ಅಷ್ಟೊಂದು ಟಾರ್ಚರ್ ಕೊಟ್ಟಿದ್ದ. ಅದು ಸರಿ, ಹೂತಾಕಿರೋ ಜಾಗದಲ್ಲಿ ಮತ್ತೆ ಕಲ್ಲು ಮಣ್ಣು ಹಾಕ್ತಾ ಇದೆಯಂತಲ್ಲ, ಅದ್ಯಾಕೆ? ಸರ್ ನಿನ್ನೆ ಪೇಪರ್ನಲ್ಲಿ ಒಂದು ಹೆಣನ ನಾಯಿ ಹೊರಗೆ ತೆಗೆದು ತಿಂತಾ ಇತ್ತು ಅಂತ ಬಂದಿತ್ತು. ಅದಕ್ಕೆ ತಿಲಕ್ ಹೆಣನ ಯಾವುದಾದ್ರು ನಾಯಿ ಆಚೆಗೆ ಎದ್ಬಿಟ್ರೆ ನಾನು ಸಿಕ್ಕಾಕೊಂತೀನಿ ಅನ್ನೋ ಭಯಕ್ಕೆ ಜಾಸ್ತಿ ಕಲ್ಲು ಮಣ್ಣು ಹಾಕಿ ಮುಸ್ಲಿಕ್ಕೆ ಹೋಗಿದ್ದೆ. ಅಷ್ಟರಲ್ಲಿ ನಮ್ಮವ್ರ ಕೈ ಸಿಕ್ಕಾಕೋಬಿಟ್ಟೆ. ನಿನ್ನ ಹೆಂಡತಿ ಬಗ್ಗೆ ಯಾವನೋ ಕೆಟ್ಟದಾಗ ಮಾತಾಡ್ದ ಅಂತ ಕೊಲೆ ಮಾಡ್ದಿಯಲ್ಲ, ಈಗ ನೀನು ವರ್ಷಗಟ್ಟಲೆ ಜೈಲಲ್ಲಿ ಇರ್ತೀಯಲ್ಲ, ಈಗ ನಿನ್ನ ಹೆಂಡತಿಗೆ ಯಾರು ಕಾವಲಿರ್ತಾರೆ ಯೋಚನೆ ಮಾಡಿದ್ಯಾ? ಪರಿಸ್ಥಿತಿನ ನಿಭಾಯಿಸೋ ವಿವೇಕ ತಾಳ್ಮೆ ಇದ್ರೆ ಹೀಗೆಲ್ಲ ಆಗಲ್ಲ. ಅನುಭವಿಸು. ಕೇಳ್ಕೊಂಡವ್ರಿ. ನೋಡಿದ್ರಲ್ಲ, ತಿಲಕ್ಗೆ ತನ್ನದೇ ಆದ ನೂರಾರು ತಲೆನೋವಿದ್ರು ಜಾರ್ಜ್ ಅಂಕಿತನ ವಿಷಯಕ್ಕೆ ತಲೆ ತೋರಿಸಿ ತೊಂದರೆನ ತನ್ನ ಮೈ ಮೇಲೆ ತಾನೇ ಹೇಳ್ಕೊಂಡು, ಈ ಕಡೆ ಜಾರ್ಜ್ ಕೂಡ ಮಾತುಕತೆಯಲ್ಲಿ ಮುಗಿಸ್ಬೋದಾದ ವಿಷಯನ ಕೊಲೆವರೆಗೂ ತಗೊಂಡು ಹೋದ. ಇಲ್ಲಿ ಇಬ್ರದ್ದು ತಪ್ಪಿದೆ, ಅದಕ್ಕೆ ಇಬ್ರು ಒಂದಲ್ಲ ಒಂದು ರೀತಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಆದ್ರೆ ಏನೂ ತಪ್ಪು ಮಾಡದೇ ಇರುವಂತಹ ಮುಗ್ಧ ಮಗು ತನುಜ, ಅಂಕಿತ, ಅವರು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಅವ್ರ ಕಷ್ಟ ಕೇಳೋರು ಯಾರು? ಒಂದು ಕ್ಷಣದ ಅವಿವೇಕತನ ಎಷ್ಟೆಲ್ಲ ಅನಾಹುತಗಳಿಗೆ ದಾರಿ ಮಾಡಿಕೊಟ್ಬಿಡುತ್ತೆ. ಅದಕ್ಕೆ ಹೇಳೋದು, ಮನುಷ್ಯನಿಗೆ ವಿವೇಚನೆ, ತಾಳ್ಮೆ ತುಂಬಾ ಮುಖ್ಯ ಅಂತ.